ಹಾಯ್, ಹಲೋ, ನಮಸ್ಕಾರ. ನೀವೇನಾದರೂ ಯುವನಿಧಿ ಅಪ್ಲೈ ಮಾಡಿದ್ರೆ ಅಮೌಂಟ್ ಬಂದಿಲ್ಲಪ್ಪ ಅಂದ್ರೆ ಈ ತರ ಮಾಡಿ, ಓಕೆನಾ? ಈ ತರ ಅಫಿಷಿಯಲ್ ಆಗಿ ಚೆಕ್ ಮಾಡಿ ನಿಮ್ಮ ಅಕೌಂಟ್ ಬಂದಿದೆಯಲ್ಲ, ಯಾವ ಮಂತ್ ನಿಮಗೆ ಕ್ರೆಡಿಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಓಕೆನಾ? ಹಾಗಾಗಿ ನಿಮ್ದು ಏನೋ ಲಾಸ್ಟ್ ಟೂ ಮಂತ್ ಆಗಿರ್ಬೋದು, 3 ಮಂತ್ ಆಗಿರ್ಬೋದು, ಅಮೌಂಟ್ ಬಂದಿಲ್ಲಪ್ಪ ಅಂದ್ರೆ ಈ ತರ ಚೆಕ್ ಮಾಡಿ. ನಾ ಹೇಳ್ದಂಗೆ ಆ ತರ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ, ಓಕೆನಾ? ಯಾವ ಮಂತ್ ನಮಗೆ ಅಮೌಂಟ್ ಬಂದಿದೆ, ಅಮೌಂಟ್ ಬಂದಿಲ್ಲ ಅಂತ. ಓಕೆ, ನೀವೇನಪ್ಪ ಅಂದ್ರೆ ಫಸ್ಟ್ ಸೇವಾ ಸಿಂಧು ವೆಬ್ಸೈಟ್ ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಫೋನ್ ನಂಬರ್ ಎಂಟ್ರಿ ಮಾಡ್ತಾ ಹೋಗ್ಬೇಕು, ಓಕೆನಾ? ಇಲ್ಲಿ ನಾನು ಏನಪ್ಪಾ ಅಂದ್ರೆ ನನ್ನ ಫೋನ್ ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ. ನೀವೇನಪ್ಪಾ ಅಂದ್ರೆ ನಿಮ್ಮ ಫೋನ್ ನಂಬರ್ ಇಲ್ಲಿ ಆಗ್ತಾ ಹೋಗ್ಬೇಕು. ಓಕೆ, ಫೋನ್ ನಂಬರ್ ಎಂಟ್ರಿ ಆದ್ಮೇಲೆ ಏನಪ್ಪಾ ನೆಕ್ಸ್ಟ್ ಇಲ್ಲಿ OTP ಬರೋದಿಲ್ಲ. ಹಾಗಾಗಿ ಏನಪ್ಪಾ ನೀವು ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ಇಲ್ಲಿ ನಾನು ಪಾಸ್ವರ್ಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಿ. ಪಾಸ್ವರ್ಡ್ ಎಂಟ್ರಿ ಮಾಡಾದ್ಮೇಲೆ ಏನ್ ಮಾಡಕಪ್ಪ, ಇಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಓಕೆನಾ? ಈ ಕ್ಯಾಪ್ಚಾನ ಇಲ್ಲಿ ಎಂಟ್ರಿ ಮಾಡಿ. ಕ್ಯಾಪ್ಚಾ ಎಂಟ್ರಿ ಮಾಡಾದ್ಮೇಲೆ 95 ಎಷ್ಟು ಕ್ಯಾಪ್ಚಾ ಎಂಟ್ರಿ ಮಾಡಾದ್ಮೇಲೆ ಏನ್ ಮಾಡಕಪ್ಪ, ಇಲ್ಲಿ ಸಬ್ಮಿಟ್ ಬಟನ್ ಕಾಣ್ತಾ ಇದೆ ಅಲ್ವಾ? ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊದ್ಮೇಲೆ ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ಏನಪ್ಪಾ ಅಂದ್ರೆ ಸೇವಾ ಸಿಂಧು ವೆಬ್ಸೈಟ್ ಗೆ ಓಪನ್ ಆಗ್ತೀರಾ. ಓಪನ್ ಆದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ಇಲ್ಲಿ ಅಪ್ಲೈ ಸರ್ವಿಸ್ ಅಂತ ಇದೆ ಅಲ್ವಾ? ಅದ್ರ ಕೆಳಗೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಮ ಮತ್ತೆ ಇಲ್ಲಿ ಕೆಳಗೆ ಇಲ್ಲಿ ಸರ್ಚ್ ಬಾಕ್ಸ್ ಒಳಗೆ ಏನಪ್ಪಾ ಅಂದ್ರೆ ಯುವನಿಧಿ ಅಂತ ಸರ್ಚ್ ಮಾಡಿ. ಯುವ ಅಂತ ಅಷ್ಟೇ ಸರ್ಚ್ ಮಾಡಿ, ಜಾಸ್ತಿ ಏನ್ ಬೇಡ. ಇಲ್ಲಿ ಕೆಳಗೆ ಬರೋದಕ್ಕೆ ಇಲ್ಲೇನಪ್ಪ ಅಂದ್ರೆ ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್ ಅಂತ ಇದೆಯಲ್ಲ, ನೀವೇನಾದ್ರೂ ಅಪ್ಲಿಕೇಶನ್ ಅರ್ಜಿನ ಹಾಕ್ಬೋದು. ಇಲ್ಲಾಂದ್ರೆ ಏನಪ್ಪಾ ಅಂದ್ರೆ ಸೆಕೆಂಡ್ ಒಂದು ಯುವನಿಧಿ ಮಾನಸಿಕ ನಿರುದ್ಯೋಗ ಸ್ವಯಂ ಘೋಷ ಅಂದ್ರೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಇಲ್ಲಿ ಮಾಡ್ತಾ ಹೋಗಬಹುದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯುವನಿಧಿಯ ಅರ್ಜಿ ಪರಿಶೀಲನೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿದಿರಾ, ಬಟ್ ಏನಪ್ಪಾ ಅಮೌಂಟ್ ಬರ್ತಾ ಇಲ್ಲ, 2 ತಿಂಗಳಾದ್ರೂ 3 ತಿಂಗಳಾದ್ರೂ ಬರ್ತಾ ಇಲ್ಲ ಅಂದ್ರೆ ಈ ತರ ಚೆಕ್ ಮಾಡ್ಕೊಬಂದಲ್ಲಿ ಕೊಟ್ಟಿದ್ದಾರೆ, ಓಕೆನಾ? ಇಲ್ಲೇನಪ್ಪಾ ಅಂದ್ರೆ ಇದ್ರ ಮೇಲೆ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲೇನಪ್ಪಾ ಅಂದ್ರೆ ನೀವೇನಪ್ಪಾ ಅಂದ್ರೆ ಗಮನಿಸಿ, ಯುವನಿಧಿ ಯೋಜನೆಯಡಿ ನೇರ ನಗದು ವರ್ಗಾವಣೆ ಪಡೆಯುತ್ತಿರುವ ಫಲಾನುಭವಿಗಳು 6 ತಿಂಗಳ ನಂತರ ಕೌಶಲ್ಯ ತರಬೇತಿ ಪಡೆಯಲು ಕಡ್ಡಾಯವಾಗಿ ಇಲ್ಲಪ್ಪ ವೆಬ್ಸೈಟ್ ಒಳಗೆ ಏನಪ್ಪ ನೀವೇನಾದ್ರೂ ಕೌಶಲ್ಯ ತರಬೇತಿ ಪಡಿಬೇಕಪ್ಪ ಅಂದ್ರೆ ಈ ವೆಬ್ಸೈಟ್ ಒಳಗೆ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು, ಓಕೆನಾ? ನಮಗೀಗ ಇದ್ರ ಬಗ್ಗೆ ಅವಶ್ಯಕತೆ ಇಲ್ಲ. ಓಕೆ, ನಮ್ಗೆ ಏನಪ್ಪಾ ಅಂದ್ರೆ ಇವಾಗ ಯುವನಿಧಿ ಅಮೌಂಟ್ ಬಂದಿಲ್ಲ, ಹಾಗಾಗಿ ಅದನ್ನ ಯಾವ ತರ ತಗೋಬೇಕು ಅಂತಂದ್ರೆ ಈಗ ನಾನು ನೋಡ್ತಾ ಹೋಗೋಣ, ಓಕೆನಾ? ಎಷ್ಟೇನಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಬಂದಿಲ್ಲಪ್ಪ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಓಕೆನಾ? ಯುವನಿಧಿ ನೋಂದಣಿ ಅಂದ್ರೆ ರಿಜಿಸ್ಟರ್ ನಂಬರ್ ಇಲ್ಲ ಆಗ್ತಾ ಹೋಗ್ಬೇಕು, ಓಕೆನಾ? ಇಲ್ಲ ನಾನು ರಿಜಿಸ್ಟರ್ ನಂಬರ್ ಇಲ್ಲ ಆಗ್ತಾ ಹೋಗ್ತೀನಿ. ನೀವು ಕೂಡ ಏನಪ್ಪಾ ಅಂದ್ರೆ ನಿಮ್ ರಿಜಿಸ್ಟರ್ ನಂಬರ್ ಆಗ್ತಾ ಬನ್ನಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಏನಪ್ಪಾ ಅಂದ್ರೆ ನಿಮ್ದು ಏನಪ್ಪಾ ಅಂದ್ರೆ ರಿಜಿಸ್ಟರ್ ನಂಬರ್ ಹಾಕಿದ ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಗೆಟ್ ಇಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಏನಪ್ಪಾ ಆಟೋಮೆಟಿಕ್ ಆಗಿ ಏನಪ್ಪಾ ಅಂದ್ರೆ ನಿಮ್ದು ಇವನಿದ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ನೀವು ಏನ್ ನೇಮ್ ಇರುತ್ತೆ ಅಲ್ವಾ, ನಿಮ್ದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಆಗಿರ್ಬೋದು, ಆಮೇಲೆ ನಿಮ್ ನೇಮ್ ಆಗಿರ್ಬೋದು, ಹಾಗೆ ಏನಪ್ಪಾ ಅಂದ್ರೆ ಪ್ರಸ್ತುತ ಸ್ಥಿತಿಯಲ್ಲಿ ಏನಿದೆ ಅಂತ ಕೊಟ್ಟಿದ್ದಾರೆ, ಓಕೆನಾ? ನಂದು ಏನಿದೆಪ್ಪ ಅಂದ್ರೆ ಇವರ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟ್ 180 days ಆನ್ 31st 12 ಏನಪ್ಪಾ ನನ್ನ ಅಪ್ಲಿಕೇಶನ್ ಅಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂದ್ರೆ ನಾನು ಅಪ್ಲೈ ಮಾಡಿದ್ದೀನಲ್ವಾ, ಅದು ಕಂಪ್ಲೀಟ್ ಆಗಿದೆ ಅಂತೆ. ಇಲ್ಲೇನಪ್ಪಾ ಅಂದ್ರೆ ನೆಕ್ಸ್ಟ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಮಾನಸಿಕ ವೇತನ ಏನಪ್ಪಾ ಮಾನಸಿಕ ನಿರುದ್ಯೋಗ ಸ್ವಯಂ ಎಷ್ಟು ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಮಾನಸಿಕ ನಿರುದ್ಯೋಗ ಎಷ್ಟು ಬರುತ್ತಪ್ಪ ನಮಗೆ 3,000 ರೂಪಾಯಿ ಬರುತ್ತೆ. 3,000 ಅಂತ ಎಂಟ್ರಿ ಮಾಡಿದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕೆಳಗೆ ಇದನ್ನ ಕೆಳಗೆ ಏನ್ ಮಾಡಕಪ್ಪ ಅಂದ್ರೆ ಕೆಳಗೆ ಇಲ್ಲಿ ಏನಪ್ಪಾ ಅಂದ್ರೆ ಟು ನೋ ಏನಪ್ಪ ಇಲ್ಲಿಗೆ ಟು ನೋ ದ ಬ್ಯಾಂಕ್ ಅಕೌಂಟ್, ನೀವೇನೋ ಬ್ಯಾಂಕ್ ಅಕೌಂಟ್ ನಿಮಗೆ ಗೊತ್ತಿಲ್ಲ, ನಿಮ್ಗೆ ಯಾವ ಬ್ಯಾಂಕ್ ಅಮೌಂಟ್ ಹೋಗಿದೆ ನಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಇಲ್ಲಿ ಟು ನೋ ದ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಒಂದು ಆ್ಯಪ್ ಓಪನ್ ಆಗುತ್ತೆ, ಓಕೆನಾ? ಅದು ಆ್ಯಪ್ ಯಾವ್ದಪ್ಪ ಅಂದ್ರೆ ಯಾವ್ದಪ್ಪ ಅಂದ್ರೆ ಇದು ಇನ್ನೊಂದು TBT ಕರ್ನಾಟಕ ಅಂತ, ಓಕೆನಾ? ಇದನ್ನ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೋಡ್ಕೊಂತ ಹೋಗ್ಬೋದು, ಓಕೆನಾ? ಇದು ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಇಲ್ಲೆಲ್ಲ ನಿಮಗೆ ಏನಪ್ಪಾ ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ಇಲ್ಲೆಲ್ಲ ಕೇಳ್ತು, ಓಕೆನಾ? ನೀವು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ನಿಮ್ದು ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಹಾಕಿ ಲಾಗಿನ್ ಆಗಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಒಂದು ಆಧಾರ್ ನಂಬರ್ ಇದೆ, ನಿಮ್ಮ ಫೋಟೋ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಫೆಚ್ ಆಗುತ್ತೆ. ಆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫೋನ್ ನಂಬರ್ ಎಂಟ್ರಿ ಮಾಡೋ ಅಂತ ಕೇಳುತ್ತೆ. ಫೋನ್ ನಂಬರ್ ಎಂಟ್ರಿ ಮಾಡಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಒಂದು ಸೆಕ್ಯೂರಿಟಿ ಪಿನ್ ಅಂತ ಇಡ ಅಂತ ಹೇಳ್ತಾರೆ. ನಾ ಸೆಕ್ಯೂರಿಟಿ ಪಿನ್ ಅನ್ನು ನೀವು ಇಟ್ಕೊಂತ ಹೋಗ್ಬೇಕು, ಓಕೆನಾ? ಇಟ್ಕೊಂಡು ಹೋಗಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಬೆನಿಫಿಟ್ ಕೇಳುತ್ತೆ, ಪ್ರದೀಪ್ ಕುಮಾರ್ ಅಂದ್ರೆ ನನ್ನ ಹೆಸರು ಬರುತ್ತೆ. ಹೆಸರು ಬಂದ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಆಗ್ಬೇಕು, ಓಕೆನಾ? ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಪೇಮೆಂಟ್ ಸ್ಟೇಟಸ್ ನ ತೋರಿಸ್ತಾ ಹೋಗುತ್ತೆ, ಓಕೆನಾ? ಈ ತರ ತೋರಿಸ್ತಿರ್ಬೇಕು, ಆಗಲಾಗುತ್ತಾ? ಓಕೆ, ಇಲ್ಲೇನಪ್ಪಾ ಅಂದ್ರೆ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ? ಪೇಮೆಂಟ್ ಸ್ಟೇಟಸ್ ಅಂದ್ರೆ ನಿಮ್ದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ SC ಏನಪ್ಪಾ ಅಂದ್ರೆ ಬಂದಿದೆಯಲ್ಲ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಅಮೌಂಟ್ ತೋರಿಸುತ್ತೆ. ಆಮೇಲೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ SC ಸ್ಟೂಡೆಂಟ್ ಅವಾಗ SC ಸ್ಟೂಡೆಂಟ್ ಆಗಿದ್ರೆ ಎಷ್ಟು ಬಂದಿಲ್ಲ ತೋರಿಸ್ತಾ ಹೋಗುತ್ತೆ, ಓಕೆನಾ? ಆಮೇಲೆ ಇವನಿದೆ ಇಲ್ಲಿ ಥರ್ಡ್ ಆಪ್ಷನ್ ಇವನಿದೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವನಿದೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನನಗೆ ಏನಪ್ಪಾ ಅಂದ್ರೆ 23/3/2023 ಅಂದ್ರೆ ಮಾರ್ಚ್ ಒಳಗೆ ಅಮೌಂಟ್ ಬಂದಿದೆ, ಬಟ್ ಏಪ್ರಿಲ್ ಒಳಗೆ ಇನ್ನೂ ಅಮೌಂಟ್ ಬಂದಿಲ್ಲ, ಓಕೆನಾ? ಅದು ಎಷ್ಟು ಬಂದಿದೆ ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ, ಎಷ್ಟು ಬಂದಿದೆ ತೋರಿಸ್ತಾ ಇರುತ್ತೆ. ಹಾಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಯಾವ ನಂಬರ್ ಬಂದಿದೆ, ಯಾರ ಅಕೌಂಟ್ ಹೋಲ್ಡರ್ ಯಾರು ಇದು ತೋರಿಸ್ತಾ ಹೋಗುತ್ತೆ, ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಕರೆಂಟ್ ಇಯರ್ ಅಂತ ತೋರಿಸಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕರೆಂಟ್ ಇಯರ್ ಅಂದ್ರೆ ಈ ದಿಸ್ ಇಯರ್ ನನಗೆ
ಯಾವ ತರ ಅಮೌಂಟ್ ಬಂದಿಲ್ಲ. ಓಕೆ, ಇದಿಷ್ಟು ಈ ತರ ಚೆಕ್ ಮಾಡ್ಕೊಳ್ಬೇಕು. ಓಕೆ, ಹಾಗೆ ಬ್ಯಾಗ್ ಬಂದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಯಾವ ಬ್ಯಾಂಕ್ ಅಮೌಂಟ್ ಹೋಗಿದೆ, ನಿಮ್ಗೆ ಯಾವ ಬ್ಯಾಂಕ್ ರಿಜಿಸ್ಟರ್ ಆಗಿದೆ ಅದು ತೋರಿಸ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಅಮೌಂಟ್ ಏನಪ್ಪಾ ಅಂದ್ರೆ ಪ್ರೊಫೈಲ್ ನಿಮ್ದು ಅಂದ್ರೆ ನಿಮ್ದು ಅದ್ರೊಳಗೆ ಯಾವ ತರ ನೇಮ್ ಇದೆ, ಅಲ್ಲಿ ಅಡ್ರೆಸ್ ಇರ್ಬೋದು, ಎಲ್ಲ ಫೋನ್ ನಂಬರ್ ಇದು ಆಟೋಮೆಟಿಕಲಿ ತೋರಿಸ್ತಾ ಹೋಗುತ್ತೆ. ಓಕೆನಾ. ಆಮೇಲೆ ಕಾಂಟ್ಯಾಕ್ಟ್ ನಿಮ್ಗೆ ಏನಾದ್ರು ರಾಂಗ್ ಆಗಿ ಅಕೌಂಟ್ ನಂಬರ್ ಅಮೌಂಟ್ ಹೋಗ್ತಿದ್ರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ಬೋದು. ಓಕೆನಾ. ಇದಿಷ್ಟು ಏನಪ್ಪಾ ಅಂದ್ರೆ ಯುವನಿಧಿ ಅವ್ರದ್ದು ಈ ತರ ಏನಪ್ಪಾ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ. ಈ ಚೆಕ್ ಮಾಡಾದ್ಮೇಲೆ ಏನಪ್ಪಾ ನೆಕ್ಸ್ಟ್ ವೆಬ್ಸೈಟ್ ಒಳಗೆ ಈಗ ನೋಡ್ತಾ ಹೋಗೋಣ. ನೆಕ್ಸ್ಟ್ ಏನ್ ಮಾಡೋದು, ಯಾವ ತರ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದೇನಪ್ಪಾ ಅಂದ್ರೆ ಈ ರೀತಿ ಏನಪ್ಪಾ ನಿಮ್ದು ಅಮೌಂಟ್ ಯಾವ ಅಕೌಂಟ್ ಹೋಗ್ತಿದೆ, ಎಷ್ಟು ಅಮೌಂಟ್ ಬಂದಿದೆ, ಯಾವ ಮಂತ್ ಅಮೌಂಟ್ ಬಂದಿದೆ ನೀವು ಚೆಕ್ ಮಾಡ್ಕೊಂತ ಹೋಗ್ಬೋದು. ಓಕೆನಾ. ಇದಿಷ್ಟು ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ಆಗಿತ್ತು. ಓಕೆನಾ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ಬೋದು, ಬಟ್ ಇಲ್ಲಿ ಸಬ್ಮಿಟ್ ಅಂತ ಬರ್ತಾ ಇಲ್ಲ. ಓಕೆನಾ. ಇಲ್ಲಿ ಕೆಳಗಡೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, ಬಟ್ ಸಬ್ಮಿಟ್ ಅಂತ ಬರ್ತಾ ಇಲ್ಲ. ಇದು ಏನಂತ ನೋಡ್ಕೊಂಡು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ಈ ವಿಡಿಯೋದಲ್ಲಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಹಾಗೆ ಇಷ್ಟೊಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.